ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ಶ್ರೀ ಪೂರ್ಣಾನಂದ ಅಪ್ಪಾಜಿಯವರ ಕರ್ತೃ ಗದ್ದಿಗೆಗೆ ಹೆಣೆಮಣೆದು, ಅದರಂತೆ ಶ್ರದ್ಧಾನಂದ ಅಪ್ಪಾಜಿಯವರ ಕರ್ತೃ ಗದ್ದಿಗೆಗೆ ಹೆಣೆಮಣೆದು ಇವತ್ತಿನ ಪ್ರವಚನದಲ್ಲಿ ಬ್ರಹ್ಮ ವೇದಿಕೆಯಲ್ಲಿ ಆಶೀನರಾಗಿರ್ತಕ್ಕಂಥ ಪೂಜ್ಯರು ಮರಳಕಟ್ಟಿ ಅಪ್ಪಾಜಿಯವರ ಪಾದಚರಣ ಕಮಲ ಕರಗಳಲ್ಲಿ ನನ್ನ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ನಮ್ಮ ಮಠದ ಒಡೆಯರಾಗಿರ್ತಕ್ಕಂಥವರು ಪೂಜ್ಯರು ಅಭಿನವ ಶಿವಾನಂದ ಅಪ್ಪಾಜಿಯವರ ನೂತನ ಅಭಿನವ ಶಿವಾನಂದ ಅಪ್ಪಾಜಿಯವರ ಪಾದಕ್ಕೂ ಕೂಡ ಹಣೆಮಣೆದು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದನೂ ಕೂಡ ಇಲ್ಲಿಯವರೆಗೂ ಕೂಡ ದೇವಿ ಪಾರಾಯಣವನ್ನ ಮಾಡಿ ಆ ದೇವಿ ಯಾವ ರೀತಿ ಭಕ್ತರಿಗೆ ಅನುಪ್ರೇರಣೆ ಮಾಡತಕ್ಕಂಥದ್ದು ಎಲ್ಲವನ್ನು ಸಂಪೂರ್ಣವಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ಆರ್ವಿ ಹುಣಸ್ಯಾಳಗುರು ಸಾಕಿನ್ ಪೂರ್ಣಗಟ್ಟಿ ಅಂತ ಮಾತ್ಮರ ಪಾದಕ್ಕೂ ನಮಸ್ಕರಿಸಿ, ಅದೇ ರೀತಿ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದು ಎಲ್ಲ ಪೂಜ್ಯರ ಒಂದು ಪ್ರವಚನವನ್ನ ಸರಾಗವಾಗಿ ಆಲಿಸುವಂತೆ ಮಾಡಿರ್ತಕ್ಕಂಥ ಪೂಜ್ಯರು ವಿದ್ಯಾನಂದ ಅಪ್ಪಾಜಿಯವರು ಹಾಣಾಪುರ ಅವರ ಪಾದಕ್ಕೂ ಕೂಡ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಶರಣರು ಆಗಿರ್ತಕ್ಕಂಥ ಗೀತಂ ತಾಯಿಯವರ ಪಾದಕ್ಕೂ ಕೂಡ ನಮಸ್ಕರಿಸಿ, ಇನ್ನೋರ್ವ ಮಾತಾಶ್ರೀಯವರಾಗಿರ್ತಕ್ಕಂಥ ಯಲ್ಲಂ ತಾಯಿಯವರ ಪಾದಕ್ಕೂ, ಸುವರ್ಣಂ ತಾಯಿಯವರ ಪಾದಕ್ಕೂ, ಇನ್ನೋರ್ವ ಶರಣಿಯರು ನಿರಂಜನ ದೇವಿ ಮಾತಾ ಅವರ ಪಾದಕ್ಕೂ ನಮಸ್ಕರಿಸಿ, ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಬೀರಪ್ಪ ಶಾಸ್ತ್ರಿಯವರ ಪಾದಕ್ಕೂ ಮತ್ತು ಬೆಳ್ಳೇರಿ ಶಿವಪುತ್ರಪ್ಪ ಅವರ ಪಾದಕ್ಕೂ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ದಿವಸಗಳಿಂದ ಹಾರ್ಮೋನಿಯಂ ಸೇವೆ ಮಾಡಿ ಮತ್ತು ಸಾಯಂಕಾಲ ಭಜನಾ ಜಾಗರಣೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಿಂಗಪ್ಪಣ್ಣ ಹಾಲಿಗೇರಿ ಅವರು ಕೂಡ ನಮಸ್ಕರಿಸಿ, ಮತ್ತು ನಮ್ಮ ತವಲಾಜಿಯವರ ಸಂಗೀತ ಬಳಗಕ್ಕೂ, ಇನ್ನೋರ್ವ ಶರಣರು ನಮ್ಮ ಶ್ರದ್ಧಾನಂದ ಅಪ್ಪಾಜಿಯವರ ಒಂದು ಒಡನಾಟದಲ್ಲಿ, ಅವರ ಒಂದು ಪೂರ್ಣಾನಂದರ ಅಪ್ಪಾಜಿಯವರ ಒಂದು ಒಡನಾಟದಲ್ಲಿ ನಿರಂತರ ಇದ್ದುಕೊಂಡು ನಮ್ಮ ಶಿವರುದ್ರಾಜನವರು ಮತ್ತು ಅವರ ದಂಪತಿಗಳು ಅಂತಹ ಶರಣರು ಮತ್ತು ನಮ್ಮ ಹಣಸಾಗರ ಗ್ರಾಮದ ಶರಣರಿಗೂ ಕೂಡ ಅವರಿವರಲ್ಲಿದೆ ಎಲ್ಲ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮವನ್ನ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ, ಯಾವ ರೀತಿ ಕಾರ್ಯಕ್ರಮ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಮಾಧ್ಯಮದ ಮೂಲಕ ಒಂದು ಪ್ರಸಾರವನ್ನ ಮೂಲಕ ತೋರಿಸ್ತಕ್ಕಂಥ ಶ್ರೀಕಾಂತ್ ಕಿಡಿಕೇರಿ ಯೂಟ್ಯೂಬ್ ಚಾನಲ್ ಎಲ್ಲ ಕಲಾವಿದರ ಸಂಘದವರು ಅವರಿಗೂ ಕೂಡ ನಮಸ್ಕರಿಸಿ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಇವತ್ತಿನ ಒಂದು ಪ್ರಸಾದದ ಸೇವೆಯನ್ನ ಮಾಡಿರ್ತಕ್ಕಂಥವರು ಎಸ್.ವೈ. ಕುಳಗೇರಿ ಸಾಹೇಬರು, ವಿಶ್ರಾಂತ ಅಧೀನ ಕಾರ್ಯದರ್ಶಿಗಳು ಬೆಂಗಳೂರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಸಾಯಂಕಾಲದ ಒಂದು ಪ್ರಸಾದವನ್ನ ಸ್ವೀಕರಣೆ ಮತ್ತು ಚಪಾತಿ ಊಟದ ಪ್ರಸಾದವನ್ನ ಇವತ್ತು ಸಾಯಂಕಾಲದ ಪ್ರಸಾದಕ್ಕೆ ಅವರೆಲ್ಲ ಕೊಟ್ಟಾರ. ಅಂತ ಒಂದು ಸರ್ವ ಪರಿವಾರದ ಬಳಗದವರಿಗೂ ಕೂಡ ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅದೇ ರೀತಿ ಇನ್ನೋರ್ವ ಸದ್ಭಕ್ತರು ನಮ್ಮ ಕುಳಗೇರಿ ಕಾಸಿನಿಂದಲೂ ಕೂಡ ಸಾಕಷ್ಟು ಸದ್ಭಕ್ತರು ಹಿರಿಯರು ಬಂದಾರ. ಅವರಿಗೂ ಕೂಡ ನಮ್ಮ ಅಜ್ಜೋಳಿ ಸರ್ ಅವರು ಕೂಡ ನಿರಂತರ ಇಲ್ಲಿ ಒಂದು ನಮ್ಮ ಶಿಕ್ಷಣದಲ್ಲಿ ಮುಖ್ಯ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಕುಳಗೇರಿ ಕ್ರಾಸ್ನಿಂದ ಸಾಕಷ್ಟು ಮಂದಿ ಬಂದಾಗ ಎಲ್ಲರೂ ನಮ್ಮ ಪೂರ್ಣಾನಂದ ಮಠದ ಸದ್ಭಕ್ತರು. ಅವ್ರ ಹೆಸರು ಹೇಳುವುದಂತೆ ಏನೋ ಒಂದು ಇದು ಇಲ್ಲ, ಅವರೆಲ್ಲರೂ ನಮ್ಮ ಆತ್ಮೀಯರು, ಅಂತವರು ಕೂಡ ನಮಸ್ಕರಿಸಿ, ಇನ್ನು ನಾಳಿನ ದಿವಸ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥವ್ರು ಭೀಮನಗೌಡ ಸಂಗನಗೌಡ ಪಾಲನ್ ಅವರು ಕೂಡ ನಾಳಿನ ದಿವಸ ಸುಮಾರು ಒಂದು 5-6 ಜನ ಪ್ರಸಾದವನ್ನು ಇಟ್ಟುಕೊಂಡಾರ. ಭೀಮನಗೌಡ ಸಂಗನಗೌಡ ಪಾಲನ್ ಅವರು ಮಾಜಿ ಎಪಿಎಂಸಿ ಅಧ್ಯಕ್ಷರು. ಅದೇ ರೀತಿ ಬಸವರಾಜ್ ಸಿದ್ದಪ್ಪ ಅಗ್ರವಾಲ್ KSRTC ಡ್ರೈವರ್ ನಮ್ಮ ಗ್ರಾಮದವರು. ಅದೇ ರೀತಿ ಬಸವರಾಜ್ ದ್ಯಾಮಣ್ಣ ಬಿಳ್ಳರ್ ಗೊಬ್ಬರದ ಅಂಗಡಿ ವ್ಯಾಪಾರಸ್ಥರು, ಅವರು ಕೂಡ ನಮ್ಮ ಗ್ರಾಮದವರು. ಅದೇ ರೀತಿ ಗಿರೀಶ್ ಬಸಪ್ಪ ಹಾಣಾಪುರ್ ಸಾಕಿನ್ ತೆಕ್ಕಿ, ಇವರು KEB ಲೈಮನ್ ಆಗಿ ಮೈಸೂರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು. ಅದೇ ರೀತಿ
ಪರಸಪ್ಪ ಚನಗೌಡ ಸಾಕಿನಾರೂರು KSRTC ಡ್ರೈವರು, ಅದೇ ರೀತಿ ದ್ಯಾಮಣ್ಣ ಮಲ್ಲಾಪುರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾಳಿನ ಪ್ರಸಾದಕ್ಕೆ 1 ಕ್ವಿಂಟಲ್ 20 ಕೆಜಿ ಗೋಧಿ ಹುಗ್ಗಿ, 1 ಕ್ವಿಂಟಲ್ 50 ಕೆಜಿ ಬೆಲ್ಲ, 1 ಕ್ವಿಂಟಲ್ ಅಕ್ಕಿ, 50 ಲೀಟರ್ ಹಾಲು, 2 ಡಬ್ಬಿ ಒಳ್ಳೆ ಎಣ್ಣೆ, ಅದೇ ರೀತಿ 70 ಕೆಜಿ ಬೆಳಗಿನ ಒಂದು ಉಪಹಾರದಲ್ಲಿ ಒಂದು 80 ಕೆಜಿ ಉಪಹಾರದ ವ್ಯವಸ್ಥೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಲ್ಯದ ವ್ಯವಸ್ಥೆ ಇರಬಹುದು, ಸಾರಿನ ವ್ಯವಸ್ಥೆ ಇರಬಹುದು, ಎಲ್ಲ ಸಾಮಗ್ರಿಗಳನ್ನ ನಾಳಿನ ದಿವಸ ಆ ಭಕ್ತರು ತಂದಿದ್ದಾರೆ. ಅವರಿಗೂ ಕೂಡ ತಾವೆಲ್ಲರೂ ಚಪ್ಪಾಳಿ ಮುಖಾಂತರ ಅಭಿನಂದನೆ ಸಲ್ಲಿಸಿ, ಅದೇ ರೀತಿ ನಾಳಿನ ದಿವಸ ಸಾಯಂಕಾಲ ದಿವಸ ನಮ್ಮ ತಿಮ್ಮಾಪುರ ಗ್ರಾಮದವರು ಊಟ ಕೊಡ್ತೀವಿ ಅಂತ ಹೇಳ್ಯಾರ, ಅವರು ಜಿಲ್ಲೆಗೆ ಊಟ ಕೊಡ್ತೀವಿ ಅಂತ ಹೇಳ್ಯಾರ. ಅಂತ ಸದ್ಭಕ್ತರಿಗೂ ಕೂಡ ತಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇನ್ನೇನು ಹೇಳೋದಪ್ಪ ಅಂತಂದ್ರ ನಾಳೆ 14ನೇ ತಾರೀಕು ನಾಳಿನ ದಿವಸ ರಜನಿಬಾಯಿ ಜೈನ ಅನಾಥಾಶ್ರಮ ಶೇಡವಾಳ ಹೆಚ್ಚು ಕಡಿಮೆ ಮಹಾರಾಷ್ಟ್ರದಿಂದ ಈ ಒಂದು ಶಾಂತಿ ಸಾಗರ ಜೈನ ಅನಾಥಾಶ್ರಮ ಆ ಒಂದು ಆನೆಗೆ ಒಂದು ಹೆಸರು ಇಟ್ಟವರು ರಜನಿಬಾಯಿ ಪದ್ಮಾ ಅಂತೇಳಿ ಇಲ್ಲಿ ಬರ್ತಕ್ಕಂಥ ಆನೆ ಹೆಸರು. ಆ ಒಂದು ಆನೆ ಬರ್ತಾ ಇದೆ, ಸಾಕಷ್ಟು ಆ ಪರ್ಮಿಷನ್ ತಗೋಬೇಕಾದ್ರೆ ಬಹಳ ತೊಂದರೆ ಆಯ್ತು. ಈಗ ನಮ್ಮ ಶಾಸಕರು ಕೂಡ ಫೋನ್ ಹಚ್ಚಿ ಎಲ್ಲ ಹೇಳ್ಯಾರ, ಆದ್ರೂ ಕೂಡ ಪರ್ಮಿಷನ್ ಅಂತ ಸ್ವಲ್ಪ ತೊಂದರೆ ಆಗೈತಿ. ಅದನ್ನ ಮತ್ತೆ ಎಲ್ಲ ಸರಿ ಮಾಡಿ ನಮ್ಮವ್ರನ್ನ ಇಲ್ಲಿ ಕಳಿಸ್ಕೊಟ್ಟಿವಿ. ನಾಳೆ 12 ಗಂಟೆಗೆ ಆ ಆನೆ ಇಲ್ಲಿ ಬರ್ತಾ ಇದೆ. ಆ ಆನೆ ಬರುವಷ್ಟರಲ್ಲಿ ನಾಳೆ 15ನೇ ತಾರೀಕಿಗೆ ನಮ್ಮ ಗ್ರಾಮದ ಏನು ಮಹಿಳೆಯರದರ ನಮ್ಮ ಕುಂಭಮೇಳದೊಂದಿಗೆ ನಮ್ಮ ಎಲ್ಲ ಗ್ರಾಮದ ಹೆಣ್ಣು ಮಕ್ಕಳು ನಮ್ಮ ದ್ವಾರ ಬಾಗಿಲದಿಂದ ಇಲ್ಲಿವರೆಗೂ ಕೂಡ ಒಂದು ರಾಜ ಬೀದಿಯಲ್ಲಿ ನಮ್ಮ ಹರಳಕಟ್ಟಿ ಅಪ್ಪಾಜಿಯವರ ಒಂದು ಮೆರವಣಿಗೆ ಮುಖಾಂತರ ಆ ಕಾರ್ಯಕ್ರಮ ನಡೆದುಕೊಂಡು ಈ ಕ್ಷೇತ್ರದವರೆಗೆ 15ನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಕತೆ. ಅದೇ ರೀತಿ ಸಂಸ್ಕೃತ ಇಲಾಖೆಯಿಂದ ಸುಮಾರು 8-10 ಟೀಮ್ಗಳನ್ನ ಸಂಸ್ಕೃತಿ ಇಲಾಖೆ ತರಿಸಿದೆವು. ಅದೇ ರೀತಿ ನಮ್ಮ ಅಪ್ಪಾಜಿಯವರ ಒಂದು ಆಸೆ, ಅದೇ ರೀತಿ ನಾವು ಅಪ್ಪಾಜಿಯವರ ಆಣಿ ಮೆರವಣಿಗೆ ಬರೇ ನಮ್ದಷ್ಟರ ನಾವು ಮಾಡ್ಕೊಂಡ್ರೆ ಬಿಟ್ಟು ಹೋಗ್ತೀವಿ ಅಂತಂದ್ರೆ, ಯಾಕಂದ್ರ ನಮ್ಮ ಮಠದ ಒಡೆಯರಾಗಿರ್ತಕ್ಕಂಥ ನೂತನ ಅಭಿನವ ಶಿವಾನಂದರು ಅವರ ಪಾಲಿಕೆ ಮೆರವಣಿಗೆ, ಇವರು ಆಣಿ ಮೆರವಣಿಗೆ ಎರಡೂ ಕೂಡ ಏಕಕಾಲದಲ್ಲಿ 15ನೇ ತಾರೀಕಿನ ದಿವಸ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಕತಿ. ಮತ್ತೆ ಇವತ್ತು ಕೃಪಾನಂದ ಅಪ್ಪ ಅವರು ಬಂದು ಹೋದ್ರು. ಅದರಂತೆ ನಮ್ಮ ಇವರು ಇನ್ನೊಬ್ಬರು ದಯಾನಂದಪ್ಪ ಅವರು ಕೂಡ ಈ ಕಾರ್ಯಕ್ರಮವನ್ನು ಬಂದು ಅವರ ಪ್ರವಚನವನ್ನ ತಾವು ಮಾಡಿ ಹೋಗಿದ್ದಾರೆ. ನಾಳಿನ ದಿವಸ ನಮ್ಮ ಗದಿಗಿನ ಅಭಿನವ ಶಿವಾನಂದಪ್ಪ ಅವರು ದೊಡ್ಡಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಪ್ರವಚನವನ್ನ ನಾಳಿನ ದಿವಸ ಅವರು ಬೆಳಗಿನ ದಿವಸ ಅವರು ಕೂಡ ಈ ಪ್ರವಚನದಲ್ಲಿ ಭಾಗವಹಿಸಿ ನಮ್ಮ ಎಲ್ಲರಿಗೂ ಸದ್ಭಕ್ತರಿಗೆ ಅವರು ಆಶೀರ್ವಾದವನ್ನ ಮಾಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ನಾಳಿನ ದಿವಸ ಏನಪ್ಪ ಅಂತಂದ್ರೆ ನಮ್ಮ ಮಮಟಗೇರಿ ಗ್ರಾಮದವರು ಯಶೋಧ ಅಂತೇಳಿ ಪೂಜಾರವರು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಏನು ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು ಇಲ್ಲಿ ಜಪ ಮಾಡ್ತೀವಿ ಅಂತವರಿಗೆ ಸುಮಾರು 33 ಜನರಿಗೆ ಅವರು ಉಡಿ ತುಂಬುವ ಕಾರ್ಯಕ್ರಮವನ್ನ ಇಟ್ಕೊಂಡಾರ. ಅಂತವರು ಕೂಡ ಬೆಳಗಿನ ಒಂದು ಜಾವದಲ್ಲಿ ಯಾರು ಇಲ್ಲಿ 33 ಜನ ಅದು ನಿಯಮ ಐತಿ ಅಂತವರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಅವರು ಇಟ್ಟುಕೊಂಡಾರ. ನಮ್ಮ ದೇವಿ ಆರಾಧಕರು ಆಗಿರ್ತಕ್ಕಂಥ ಹುಣಸೂರ ಒಂದು ಸಮ್ಮುಖದಲ್ಲಿ ಅವರು ಉಡಿ ತುಂಬಿದ ನಂತರ ಅವ್ರದ್ದು ಕೂಡ ಇಲ್ಲಿ ಜೀವ ಪಾರಾಯಣ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಲಕ್ಷಿ ಬರಬೇಕು. ಎಲ್ಲ ಗ್ರಾಮದವ್ರು, ಯಾಕಂದ್ರೆ ನಾವು ಮುಂಚಿತವಾಗಿ ಅದಕ್ಕೆ ನಾವು ಮೀಟಿಂಗ್ ಮಾಡಿ ಹೇಳ್ಬೇಕಿತ್ತು, ನಾಳೆ ಹೇಳ್ತಾರಂತ ನಾವು ಮಾಡಿದ್ದೀವಿ. ಆದ್ರೂ ಕೂಡ ಅವ್ರು ವಿಚಾರ ಮಾಡ್ಕೊಂಡು ಹೇಳ್ಯಾರ. ಇಲ್ಲಿವರೆಗೂ ನಮ್ಮ ಈ ಒಂದು ಏನು ಸರ್ಕಾರದ ಅಪ್ಪಾಜಿಯವರ ಶಕ್ತಿ ಯಾವ ರೀತಿ ಐತೆ ಅನ್ನೋದನ್ನ ತಾವೆಲ್ಲರೂ ತಿಳ್ಕೊಂಡ್ಬಿಟ್ರಿ. ಯಾಕಂದ್ರೆ ನಾಷ್ಟ ಮಾಡೋದ್ರೊಳಗೆ ಇದನ್ನ ಮಾಡ್ಯಾರ ಅಂತ ಹೇಳಿ ಅನ್ನೋಂಗಿಲ್ಲ. ಏನು ಒಂದು 20-25 ದಿವಸ ಉಪ್ಪಿಟ್ಟು, ಸೂಸ್ಲ, ಪುರಿ, ಬಜ್ಜಿ ಎಲ್ಲ ತರದ ನಾಷ್ಟನೂ ಕೂಡ ಮಾಡಿ ಎಲ್ಲರೂ ನಾಷ್ಟ ಹೊಡೆದಿರಿ. ಎಲ್ಲಾ ತರದ ಊಟ ಹೋಗೈತಿ. ಕಲ್ಲದ ಬೇಳೆ ಆಗೈತಿ, ಗೋಧಿ ಹುಗ್ಗಿ, ಚಪಾತಿ, ಸೀಕರ್ಣಿ, ಇಡ್ಲಿ, ವಡ, ದೋಸೆ, ಶಿರಾ, ಬುಂದಿ ಎಲ್ಲ ಮುಗಿದೋಗೈತಿ. ಅದಕ್ಕೆ ಮತ್ತೆ ಇದಕ್ಕಿಂತ ಇನ್ನೇನ್ ಬೇಕಾಗೈತಿ? ಸರ್ಕಾರದಪ್ಪ ಅವ್ರ ಆಶೀರ್ವಾದ. ಅದಕ್ಕ ಈ ಒಂದು
ನಮ್ಮ ಗ್ರಾಮದವ್ರಿಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ ಮನೆಗೆ ಎರಡೆರಡು ಸೇರಿ ರೊಟ್ಟಿ ಬಡಿದು ಕೊಡಬೇಕು. ನಾಳೆ ಕೊನೆಯ ಒಂದು ಕಾರ್ಯಕ್ರಮ ಬೆಲ್ಲದ ಇದು ಏನು ಇದನ್ನ ಬ್ಯಾಳಿ ಹುಗ್ಗಿ ಮಾಡ್ಬೇಕಂತೇಳಿ ವಿಚಾರ ಮಾಡ್ಯಾರ. ಕೊನೆಯ 15ನೇ ತಾರೀಕಿನ ಕಾರ್ಯಕ್ರಮ ದಿವಸ ಗೋಧಿ ಹುಗ್ಗಿ ದೊಡ್ಡ ಕಾರ್ಯಕ್ರಮ ಆಕತಿ, ಗೋಧಿ ಹುಗ್ಗಿ ಮಾಡ್ಬೇಕಂತೇಳಿ ಎಲ್ಲರೂ ವಿಚಾರ ಮಾಡಿಕೊಂಡು ಆ ಒಂದು ವ್ಯವಸ್ಥೆಯನ್ನ ಮಾಡ್ಯಾರ. ಅದಕ್ಕೆ ತಾವೆಲ್ಲರೂ ನಮ್ಮ ಗ್ರಾಮದವರು ಅಚ್ಚುಕಟ್ಟಾಗಿ, ನಮ್ಮ ಯುವಕರಿಗೂ ಕೂಡ ನಾನು ಹೇಳೋದೇನಪ್ಪ ಅಂತಂದ್ರ ಅಚ್ಚುಕಟ್ಟಾಗಿ ತಾವೆಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕು. ನಿಜವಾಗಿಯೂ ಆ ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದ ಇನ್ನಿವರೆಗೂ ಕೂಡ ನಮ್ಮ ಗ್ರಾಮದ ಮಹಿಳೆಯರಂತೂ ಸಾಕಷ್ಟು ದುಡಿದಾರ, ಪುರುಷರು ದುಡಿದಾರ. ಅವರೇ ಇವರು ಅಂತ ಹೇಳಿ ಅನ್ನುವಂಗಿಲ್ಲ, ಎಲ್ಲರೂ ಕೂಡ ಮಾಡಿದಾಗ ಇಂಥ ಕಾರ್ಯಕ್ರಮ ಆಗೈತೆ ಅನ್ನೋದ್ರಾಗ ಏನು ಸಂದೇಹವಿಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಇನ್ನೆರಡು ದಿವಸ ಬಹಳ ಶ್ರಮ ವಹಿಸಿ ಬಂದಂತ ಭಕ್ತಾದಿಗಳಿಗೆ ಅವರು ಅಲ್ಪೋಪಹಾರದಿರ್ಬೋದು, ಅವರ ವ್ಯವಸ್ಥೆಯನ್ನಿರ್ಬೋದು, ಸಣ್ಣವರು ದೊಡ್ಡವರು ಕೂಡ್ಕೊಂಡು ಅವರನ್ನ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಮುಗಿದ ಮನೆಗೆ ಮುಟ್ಟುವವರೆಗೂ ಕೂಡ ಬಹಳ ನಮ್ಮ ಗ್ರಾಮದವರು ಜಾಗೃತಿ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಂದಿ ದೇಣಿಗೆಯನ್ನು ಕೊಟ್ಟಾರ. ದಯವಿಟ್ಟು 2 ದಿನ ಬಂದ್ ಮಾಡಿಬಿಡ್ರಿ. ಯಾಕಂದ್ರ ಇಲ್ಲಿ ಮಟ್ಟ ಹಗ ಗುದ್ದಾಡ್ಕೊಂತ ಬಿದ್ದುಕೊಂತ ಬಾಳೆ ಮಾಡ್ಕೊಂತ ಬೆಂಜಿ ಒಳಗೆ ಹೋಗಿ 2 ದಿನ ಬಿತ್ತುವಂಗಿಲ್ಲ, ಹೊಲ್ಕೊಂಡು ಹೋಗಂಗಿಲ್ಲ. ಈಗ ಇಷ್ಟು ದಿನ ಮಾಡಿ ನೀವು ಹಗ ನಡಕ ತುಳಿದು ಹಾಕ ಹಾಕೊಂತ ಹೋಗಿರಿ, ಹೋಗ್ಬರ್ಬೇಕ. ಆದ್ರೆ ಇನ್ನು 2 ದಿವಸದೊಳಗ ಎತ್ತು ಕೂರಿಗೆನು ನಿಂದಿರ್ಬೇಕು. ಅರ್ಧಗೌಡಿ ಎಲ್ಲರೂ ನಿಂತು ಈ ಅಪ್ಪನ ಸರ್ಕಾರದೊಳಗೆ ನಾವು ಭಾಗವಹಿಸಬೇಕು. ಇನ್ನೊಂದು ಈ ಕಾರ್ಯ